ಸಂಗೊಳ್ಳಿ ರಾಯಣ್ಣ ಈ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ, ಅದು ನಿನ್ನೆ ಮೊನ್ನೆ ನಡೆದದ್ದಲ್ಲ. ಬಹಳ ವರ್ಷಗಳಿಂದ, ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ನಡೆಯಿತು. ಈಗ ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಬ್ರಿಟಿಷ್ನವರಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಚೆನ್ನಮ್ಮನು ಕೂಡ ಮಾಡಬಹುದಾಗಿತ್ತು, ಸಂಗೊಳ್ಳಿ ರಾಯಣ್ಣ ಕೂಡ ಮಾಡಬಹುದಾಗಿತ್ತು. ಅವ್ರಿಗೆ ಸರೆಂಡರ್ ಆಗಿ ಕಪ್ಪ ಕಾಣಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು, ಅಧೀನ ರಾಜ್ಯ ಆಗ್ತಕ್ಕಂಥ ಕೆಲಸವನ್ನು ಮಾಡಬಹುದಾಗಿತ್ತು. ಆದರೆ ಸಾಮಂತರಾಗಿ ಉಳಿಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಒಪ್ಪಲಿಲ್ಲ. ಹಾಗಾಗಿ ಬ್ರಿಟಿಷ್ನವರ ಮೇಲೆ ಯುದ್ಧವನ್ನು ಮಾಡಿದ್ರು. ಬ್ರಿಟಿಷ್ನವರು ಸೋಲು ಗೆಲುವುಗಳು ಇದ್ದೇ ಇರ್ತವೆ. ಹಾಗಂತೇಳಿ ಸೋತು ಅಂತೇಳಿ ಚೆನ್ನಮ್ಮ ಯಾವತ್ತೂ ಕೂಡ ಸರೆಂಡರ್ ಆಗ್ತಕ್ಕಂಥ, ಬ್ರಿಟಿಷ್ನವರಿಗೆ ಅಧೀನ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವರು ಸಂಗೊಳ್ಳಿ ರಾಯಣ್ಣ ಬದುಕಿರೋರಿಗೂ ಕೂಡ ಆಗಾಗ್ಗೆ ಗೆರಿಲ್ಲಾ ಯುದ್ಧವನ್ನು ಮಾಡ್ತಾ ಇದ್ರು. ಆ ಗೆರಿಲ್ಲಾ ಯುದ್ಧವನ್ನು ಮಾಡಿ ಬ್ರಿಟಿಷ್ನವರಿಗೆ ಚೆಳ್ಳೆಯನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನ ಕಲಿಬೇಕಾದಂತ ಆದರ್ಶ ಏನಪ್ಪ ಅಂತಂದ್ರೆ, ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನ, ಈ ದೇಶದ ಪ್ರೇಮವನ್ನ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣವರು ಕೊನೆಗೆ ಬ್ರಿಟಿಷ್ನವರ ಸೆರೆ ಆದ್ಮೇಲೆ ಅವ್ರ ಜೊತೆಯಲ್ಲಿ 6 ಜನ, ಸಂಗೊಳ್ಳಿ ರಾಯಣ್ಣ ಸೇರಿ 7 ಜನ ನೇಣಿಗೆ ಹಾಕ್ತಾರೆ. ಅದೇ ನಂದಿಗಡ ಆಂಧ್ರದಲ್ಲಿ ಅವರನ್ನ ನೇಣು ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರ ಅಭಿವೃದ್ಧಿಯನ್ನು ಕೂಡ ಈಗ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಿದೆ. ಈ ಯಾರ್ಯಾರು ಸಂಗೊಳ್ಳಿ ರಾಯಣ್ಣನ ಜೊತೆ ನೇಣುಗಂಬಕ್ಕೆ ಹೋದ್ರು ಅವರೆಲ್ಲರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾಕೆಂತಂದ್ರೆ ಅವರು ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದವರು, ಅವರು ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದವರು. ಅವರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೇಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಮಾಡಿದ್ದೀವಿ, ಹಾಗೆಯೇ ಅವರ ಸಮಾಧಿಗಳನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಜೊತೆಗೆ ಸೈನಿಕ ಶಾಲೆ ಇದೆಯಲ್ಲ, ಈಗಾಗಲೇ 6 7 8 9 ಸುಮಾರು 388 ವಿದ್ಯಾರ್ಥಿಗಳು ಯಾಕೆಂತಂದ್ರೆ ನಾನು ಕೊಡಗಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣ ಕೊಡಗಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದೆ. ಬಿಜಾಪುರದಲ್ಲಿ ಆಗ್ಲೇ ಇದೆ, ಇದು ಒಂದು ಸೈನಿಕ ಶಾಲೆ. ಸಲಹೆಗಾರರಾಗಿದ್ದಾರಲ್ಲ, ಅವರು ಕೂಡ ಸೈನಿಕ ಶಾಲೆಯಲ್ಲೇ ಬಿಜಾಪುರ ಓದ್ತಿರ್ತವರು. ಅವ್ರನ್ನೇ ಸಲಹೆಗಾರನಾಗಿ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇದೇ ಉದ್ದೇಶ ಅಂತಕ್ಕಂಥದನ್ನ ನಾನು 2 ವ್ಯಕ್ತಿಗಳನ್ನ ನೆನಪಬೇಕಾಗ್ತದೆ. ಒಂದು ಇಟ್ಟಣಿಗೆಯವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದವರು, ಅವರು ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೈಕೋರ್ಟ್ಗೆ ಹೋಗಿ ಆದೇಶ ತಗೊಂಡ್ರು. ಇನ್ನೊಂದು ರೇವಣ್ಣ, ಅವರ ಅಧ್ಯಯನ ಸಮಿತಿ ಅವರ ಅಧ್ಯಕ್ಷತೆಯಲ್ಲೇ ಮಾಡಿದ್ದರು. ಅಧ್ಯಕ್ಷ ಸಮಿತಿ ಶಿಫಾರಸುಗಳಿದ್ವಲ್ಲ, ಅವರಿಬ್ಬರಿಗೂ ಕೂಡ ಇಟ್ಟಣಿಗೆಯವರಿಗೆ ಮತ್ತು ರೇವಣ್ಣವರಿಗೆ ಸರ್ಕಾರದ ವತಿಯಿಂದ ಮತ್ತೆ ಪ್ರಾಧಿಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಟ್ಟಣಿಗೆಯವರು ಕಾಲವಾಗಿದ್ದಾರೆ, ಪಾಪ ಇಟ್ಟಣಿಗೆಯವರು ಬದುಕಿದ್ರು ಸಂತೋಷ ಪಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇತ್ತೀಚೆಗೆ 28
ಅವರ ಅಭಿವೃದ್ಧಿಯನ್ನು ಕೂಡ ಮಾಡತಕ್ಕಂಥ ಕೆಲಸವನ್ನು ಈ ಸಂಗೊಳ್ಳಿ ನಂದಿಗಳ ಈ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳು